ನಮಸ್ಕಾರ ಎಲ್ಲರಿಗೂ. ಇಷ್ಟು ದಿವಸ ವಿಭಾಗೀಯ ಪ್ರಾಣಾಯಾಮದ ಅಭ್ಯಾಸಗಳನ್ನು ಮಾಡಿದ್ವಿ ಮತ್ತು ಅದರಲ್ಲಿರುವಂತಹ ಪ್ರಭೇದಗಳನ್ನು ಅಭ್ಯಾಸ ಮಾಡಿದ್ವಿ. ಅಂದರೆ ಉದರ ಶ್ವಾಸ ಮತ್ತು ಎದೆ ಭಾಗದಲ್ಲಿ ಮಾಡುವಂಥ ಚೆಸ್ಟ್ ಬ್ರೀತಿಂಗು ಮತ್ತು ಶೋಲ್ಡರ್ ಬ್ರೀತಿಂಗು, ಸೊ ಎಲ್ಲ ವಿಭಾಗಗಳನ್ನು ಮತ್ತು ಅದರಲ್ಲಿರುವಂತಹ ಪ್ರಭೇದಗಳನ್ನು ಅಭ್ಯಾಸ ಮಾಡಿದ್ದೀವಿ. ಇವತ್ತು ಇನ್ನೊಂದು ಸ್ವಲ್ಪ ಮುಂದುವರೆದು ಅಭ್ಯಾಸವನ್ನು ಮಾಡೋಣ. ಇದಷ್ಟು ಬಂದು ಕನ್ನಡದಲ್ಲಿ ಯೋಗಿಕ ಉಸಿರಾಟ ಅಂತ ಕರೆಯಲಾಗತ್ತೆ ಮತ್ತು ಇಂಗ್ಲೀಷ್ನಲ್ಲಿ ಇದನ್ನು ಫುಲ್ ಯೋಗಿಕ್ ಬ್ರೀತಿಂಗ್ ಅಂತ ಕರೆಯಲಾಗತ್ತೆ. ಇವತ್ತು ಮಾಡುವಂತಹ ಅಭ್ಯಾಸದಲ್ಲಿ ಇಷ್ಟು ದಿವಸ ಮಾಡಿದ್ವಲ್ಲ 3 ಸೆಕ್ಷನ್ಸ್ಗಳು, ಅಬ್ಡಮ್ ಬ್ರೀತಿಂಗ್, ಚೆಸ್ಟ್ ಬ್ರೀತಿಂಗ್ ಮತ್ತು ಶೋಲ್ಡರ್ ಬ್ರೀತಿಂಗ್, ಮೂರನ್ನೂ ಸಹ ಒಂದೇ ಉಸಿರಿನಲ್ಲಿ ನಾವು ಸೇರಿಸ್ಕೊಂಡು ಒಟ್ಟುಗೂಡಿಸ್ಕೊಂಡು ನಾವು ಉಸಿರಾಟವನ್ನು ಮಾಡ್ತೀವಿ. ಇದನ್ನು ಫುಲ್ ಯೋಗಿಕ್ ಬ್ರೀತಿಂಗ್ ಅಂತ ಕರೆಯಲಾಗತ್ತೆ. ಇದರಲ್ಲಿ ಏನು ನೀವು ಬ್ರಹ್ಮ ಮುದ್ರೆ ಅಂತ ಹೇಳ್ತೀವಿ. ಬ್ರಹ್ಮ ಮುದ್ರೆ ಹೆಂಗಪ್ಪ ಅಂದರೆ ನಿಮ್ಮ ಹೆಬ್ಬೆರಳನ್ನು ಕಿರುಬೆರಳಿನ ಮೂಲಕ್ಕೆ ತಾಗಿಸ್ಬೇಕು, ಮಿಕ್ಕ 4 ಬೆರಳುಗಳನ್ನು ಹೆಬ್ಬೆರಳ ಮೇಲೆ ಮಡಿಸ್ಬೇಕು. ಇದಾದ ನಂತರ ಕಳೆದ ತರಗತಿಯಲ್ಲಿ ಮಾಡಿದ್ವಲ್ಲ ಅದನ್ನೇ ಕಳೆದ ತರಗತಿಯಲ್ಲಿ ಏನು ಮಾಡಿ ಕಳೆದ ವಿಡಿಯೋನಲ್ಲಿ ಏನು ಮಾಡಿದ್ವಿ, ತೊಡೆಯ ಭಾಗದ ಗಂಟನ ಮೇಲೆ ನಿಮ್ಮ ಕೈಯನ್ನು ಇಟ್ಕೊಂಡು ಅಭ್ಯಾಸವನ್ನು ಮಾಡಿದ್ವಿ ಶೋಲ್ಡರ್ ಬ್ರೀತಿಂಗ್ಗೆ. ಇವತ್ತು ಬಂದು ಬ್ರಹ್ಮ ಮುದ್ರೆಯಲ್ಲಿ ಏನು ಮಾಡಬೇಕು, ನಿಮ್ಮ ಮುಷ್ಟಿಗಳನ್ನು ಒಂದಕ್ಕೊಂದು ಕೂಡಿಸ್ಕೊಳ್ತೀವಿ. ಇದನ್ನ ಹೊಕ್ಕಳಿನ ಕೆಳಭಾಗದಲ್ಲಿ ಕೈ ಮೇಲೆ ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಇಟ್ಕೊಳ್ಬೋದು. ಸರಿ, ಇವಾಗ ಆರಾಮಾಗಿ ಇಟ್ಕೊಳ್ಬೋದು. ಹಿಂಗೆ ಇಟ್ಕೊಂಡೆ ಅಭ್ಯಾಸ ಮಾಡಬೇಕು ಅಂತೇನಿಲ್ಲ. ಬಹಳಷ್ಟು ಜನ ಹಿಂಗೆ ಇಟ್ಕೊಂಡು ಅಭ್ಯಾಸ ಮಾಡ್ತಾ ಇರ್ತೀವಿ. ಕೈ ನಿಮ್ಮ ಮುಷ್ಟಿಯನ್ನು ನಿಮ್ಮ ತೊಡೆಯ ಭಾಗದ ಮೇಲೆ ಇಟ್ಕೊಂಡು ಆರಾಮವಾಗಿ ಕೂತ್ಕೊಳ್ಬೇಕು. ಇದಾದಮೇಲೆ ಇವತ್ತೇನು ಮಾಡ್ತೀವಿ ಅಂದರೆ ಸೀಕ್ವೆನ್ಸ್ ನೆನಪಿರಲಿ. ಫಸ್ಟು ಮೊದಲಿಗೆ ನಿಮ್ಮ ಹೊಟ್ಟೆ ಭಾಗ ಉಬ್ಬಿಸ್ಬೇಕು, ಎದೆ ಭಾಗವನ್ನು ವಿಶಾಲಗೊಳಿಸಬೇಕು, ಅನಂತರ ಭುಜಗಳನ್ನು ಮೇಲಕ್ಕೆ ಎತ್ತಬೇಕು ಉಸಿರನ್ನು ತೊಗೊಳ್ಬೇಕಂದ್ರೆ. ಉಸಿರನ್ನು ಬಿಡುವಾಗ ತಿರ್ಗಾ ಅದೇ ಹೊಟ್ಟೆ ಭಾಗವನ್ನು ಮೊದಲಿಗೆ ನಾವು ವಿಶ್ರಾಂತಗೊಳಿಸ್ಕೊಳ್ತೀವಿ, ಎದೆ ಭಾಗ ಅನಂತರ ಭುಜದ ಭಾಗ. ಇದು ಹೀಗೆ ನಡೀತಾ ಇರುತ್ತೆ. ಇದೇ ರೀತಿಯಲ್ಲಿ ನೀವು ಅಭ್ಯಾಸವನ್ನು ಮಾಡಬೇಕಾಗಿರುತ್ತೆ. ಒಮ್ಮೆ ಅಭ್ಯಾಸ ಮಾಡಿ ತೋರಿಸ್ತೀನಿ ನೋಡಿ. ಉಸಿರನ್ನು ತೆಗೆದುಕೊಳ್ಳುತ್ತಾ ಮೊದಲು ಹೊಟ್ಟೆನ ಉಬ್ಬಿಸೋದು, ಅನಂತರ ಎದೆ ಭಾಗ ವಿಶಾಲಗೊಳಿಸುವಂಥದ್ದು, ಕೊನೆಯಲ್ಲಿ ಭುಜಗಳನ್ನು ಮೇಲಕ್ಕೆ ಎತ್ತುವಂಥದ್ದು. ನಿಮ್ಮ ಶ್ವಾಸಕೋಶವನ್ನು ಸಂಪೂರ್ಣವಾಗಿ ಗಾಳಿಯಿಂದ ತುಂಬಿಸಿರಬೇಕು, ಉಸಿರಿನಿಂದ ತುಂಬಿಸಿರಬೇಕು. ಉಸಿರು ಹೊರ ಹಾಕಬೇಕಂದ್ರೂ ಹಾಗೆಯೇ ಮೊದಲು ಹೊಟ್ಟೆ ಭಾಗವನ್ನು ವಿಶ್ರಾಂತಗೊಳಿಸ್ತೀವಿ, ಭುಜಗಳನ್ನು ನಿಮ್ಮ ಎದೆಯ ಭಾಗ ಅನಂತರ ಭುಜಗಳನ್ನು ಕೆಳಗೆ ಇಳಿಸುವಂಥದ್ದು. ಹೀಗೆ ನಿಮ್ಮ ಉಸಿರಾಟವನ್ನು ಮುಂದುವರಿಸ್ತಾ ಹೋಗಬೇಕು. ಈ ಉಸಿರಿನ ಹಂಚುವಿಕೆ ಯಾವ ಅನುಪಾತದಲ್ಲಿರಲಿ ಅಂದರೆ ನಿಮ್ಮ 40% ನಿಮ್ಮ ಹೊಟ್ಟೆಯ ಭಾಗವನ್ನು ಉಬ್ಬಿಸೋದಕ್ಕಿರಲಿ, ಇನ್ನು 30% ನಿಮ್ಮ ಎದೆ ಭಾಗವನ್ನು ವಿಶಾಲಗೊಳಿಸೋದಕ್ಕಿರಲಿ, ಇನ್ನು 30% ನಿಮ್ಮ ಭುಜಗಳನ್ನು ಮೇಲಕ್ಕೆ ಎತ್ತೋದ್ರ ಕಡೆ ಇರಲಿ. ಒಟ್ಟು ನಿಮ್ಮ ಸಂಪೂರ್ಣ 100% ನಿಮ್ಮ ಶ್ವಾಸಕೋಶವನ್ನು ತುಂಬಿಸಲಿಕ್ಕೆ ಪ್ರಯತ್ನ ಮಾಡಿ. ನಿಮ್ಗೆ ಎಷ್ಟಾದಷ್ಟು ಅಭ್ಯಾಸವನ್ನು ಮಾಡ್ತಾ ಹೋಗಿ. ಇದರಲ್ಲಿ ಮುಖ್ಯವಾಗಿ ಏನಪ್ಪ ಅಂದರೆ ನಮ್ಮ ಶ್ವಾಸಕೋಶವನ್ನು ಗರಿಷ್ಠ ಮಟ್ಟಕ್ಕೆ ತುಂಬಿಸೋದ್ರ ಕಡೆ ನಿಮ್ಮ ಗಮನವನ್ನು ಹರಿಸ್ಕೊಂಡು ಅಭ್ಯಾಸವನ್ನು ಮಾಡಬೇಕು. ಮೊದಲೆಲ್ಲ ಏನು ಮಾಡ್ತಾಯಿದ್ವಿ, ಈಗ ನಾವು ಒಂದೇ ಒಂದು ವಿಭಾಗದ ಕಡೆ ನಿಮ್ಮ ಮನಸ್ಸನ್ನು, ನಿಮ್ಮ ಉಸಿರನ್ನು ಹರಿಸ್ಕೊಂಡು ಆ ವಿಭಾಗವನ್ನು ವಿಶಾಲಗೊಳಿಸೋ ಪ್ರಯತ್ನ ಮಾಡ್ತಾಯಿದ್ವಿ. ಇಲ್ಲಿ ಸಂಪೂರ್ಣ ನಿಮ್ಮ ಶ್ವಾಸಕೋಶವನ್ನು ವಿಶಾಲಗೊಳಿಸೋದಕ್ಕೆ ಈ ಅಭ್ಯಾಸ ನಿಮಗೆ ಅನುಕೂಲ ಮಾಡಿಕೊಡುತ್ತೆ. ಮತ್ತು ಏನೇ ಈ ವಿಡಿಯೋದ ಬಗ್ಗೆ ಏನೇ ನಿಮಗೆ ಈ ಯೋಗಿಕ ಉಸಿರಾಟದಲ್ಲಿ ಏನೇ ನಿಮಗೆ ಸಂದೇಹಗಳಿದ್ರೂ ಸಹ ಆರಾಮವಾಗಿ ನೀವು ಕಮೆಂಟ್ ಬಾಕ್ಸ್ನಲ್ಲಿ ನೀವು ತಿಳಿಸಿರ್ಬೋದು. ಅದಕ್ಕೆ ನನ್ನ ಯೋಗ್ಯತೆಗೆ ಅನುಗುಣವಾಗಿ ನಿಮಗೆ ಉತ್ತರ ಅನಿಸೋದಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ಮತ್ತು ಈ ಎಲ್ಲ ವಿಡಿಯೋಗಳು ನಿಮಗೆ ಉಪಯುಕ್ತ ಅಂತ ಅನಿಸಿದ್ರೆ ಮತ್ತು ಇನ್ನಷ್ಟು ಜನಕ್ಕೆ ತಲುಪಿಸಿದ್ರೆ ತುಂಬ ಸಹಾಯ ಆಗುತ್ತೆ ಅಂತ ಅನಿಸಿದ್ರೆ ಈ ವಿಡಿಯೋಗಳನ್ನು ಇನ್ನಷ್ಟು ಜನಕ್ಕೆ ಶೇರ್ ಮಾಡಿ. ಮತ್ತು ನಾವು ಹಾಕುವಂತಹ ವಿಡಿಯೋಗಳ ಮಾಹಿತಿ ನಿಮಗೆ ತ್ವರಿತವಾಗಿ ದೊರೆಯಲು ನಮ್ಮ ಯೋಗವಂತ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋನಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.